ನೈತಿಕತೆ ಅನ್ನೋದು ಇದ್ದರೆ ಅದನ್ನು ಮಾಡಬೇಕು. ಭಾಳ ಜನ ಗಡಿ ಭಾಗದಲ್ಲಿ ಅವರಿದ್ದಾಗ ಏನು ಭಯೋತ್ಪಾದನಾ ಚಟುವಟಿಕೆ ಅದರದ್ದು 70% ಕಮ್ಮಿ ಆಗಿದೆ. ದಿಸ್ ಈಸ್ ಆನ್ ರೆಕಾರ್ಡ್. ಐ ಆಮ್ ಟೆಲಿಂಗ್ 70% ರಿಡ್ಯೂಸ್ ಆಗಿದೆ. ದೇಶದಲ್ಲಿ ಆಲ್ಮೋಸ್ಟ್ 90%, 95% ಕಮ್ಮಿ ಆಗಿದೆ. ನಕ್ಸಲಿಸಮ್ ಅನ್ನು ನಾವೇನು ನಿರ್ಮೂಲನೆ ಮಾಡ್ತಾ ಇದ್ದೀವಿ, ಅದಕ್ಕೆ ಕೆಲವರು ತಳಮಳ ವ್ಯಕ್ತಪಡಿಸ್ತಾರೆ. ಹಂಗೆಲ್ಲ ಹೊಡಿಬಾರ್ದು, ಅವ್ರನ್ನ ಹಿಡಿಬೇಕು ಅಂತ ಹೇಳಿ. ಅಂದರೆ ಇಷ್ಟು ಪ್ರಮಾಣದಲ್ಲಿ ನಾವು ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ಕಿತ್ತಿ ಹಾಕ್ತಿರ್ಬೇಕಾದ್ರೆ ಒಂದು ಘಟನೆಯನ್ನು ಒಬ್ಬರು ಸತ್ರು ನಮಗೆ ನಾನು ಪದೇ ಪದೇ ಬಾರಿ ಹೇಳಿದ್ದೇನೆ. ಇವನ್ ಡೆತ್ ಆಫ್ ಒನ್ ಪರ್ಸನ್, ಅನ್ಯಾಚುರಲ್ ಡೆತ್ ಆಫ್ ಒನ್ ಪರ್ಸನ್ ಈಸ್ ಆಲ್ಸೋ ಮೋಸ್ಟ್ ಪೇನ್ಫುಲ್. ಆದರೆ ಇಲ್ಲಿ ಕೈಯಾರೆ ಮಾಡಿದ್ದಲ್ರಿ, ಇದಕ್ಕೆ ಯಾಕೆ ಮಾತಾಡ್ತಿಲ್ಲ? ಕೆಲವು ವೀರರಿದ್ದಾರ. ಸಿದ್ದರಾಮಯ್ಯನವರು ಬಿಟ್ಟಿರ್ತಾರೆ ಅವ್ರನ್ನ. ಒಬ್ಬರನ್ನ ಸಿದ್ದರಾಮಯ್ಯನವ್ರು ಬಿಟ್ಟಿರ್ತಾರೆ, ಒಬ್ಬರು ಸ್ವಯಮೇವ ಮೃಗೇಂದ್ರ ಅವರು ಗುಲ್ಬರ್ಗಾದವರು. ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವ್ರು ಎಂದೂ ಇಲ್ಲಿ ವಿಷಯ ಏನೂ ಮಾತಾಡೋದೇ ಇಲ್ಲ. ಅವರು ದೇಶದ ಪ್ರಧಾನಮಂತ್ರಿ, ಇಂಟರ್ನ್ಯಾಷನಲ್ಲು, ಟ್ರಂಪ್ ಏನಂದ್ರು, ಟ್ರಂಪ್ಗೆ ನಾವು ಅಡ್ವೈಸ್ ಕೊಡ್ಬೇಕು, ಇದನ್ನ ಮಾತಾಡ್ತಾರೆ. ಮಡಿಯಾಗೆ ರಸ್ತೆ ಹಾಳಾಗ್ಯದ ಮಾತಾಡಲ್ಲ, 11 ಜನ ಸತ್ತರು ಮಾತಾಡಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಮೋದಿಯವರು ಟ್ರಂಪ್ಗೆ ಏನು ಸಲಹೆ ಕೊಡಬೇಕು, ಮೋದಿಯವರು ಪುಟಿನ್ಗೆ ಏನು ಸಲಹೆ ಕೊಡಬೇಕು ಅಂತ ನಿಮ್ಮ ಮುಂದೆ ಭಾಷಣ ಹೊಡಿತಾರೆ. ಮತ್ತು ನೀವೇನಾದ್ರು ಪ್ರಶ್ನೆ ಕೇಳಿದರೆ ನಿಮ್ಮನ್ನ ದಬಾಯಿಸ್ತಾರೆ. ಮತ್ತು ಇವರು ಪ್ರಜಾಪ್ರಭುತ್ವದ ಬಗ್ಗೆ ಲೆಕ್ಚರ್ ಕೊಡೋರು. ಹಾಗಾಗಿ ಇವರೆಲ್ಲಿದ್ದಾರೆ ಇವರು? ಯಾರಂತ ನಿಮಗೂ ಗೊತ್ತಾಗ್ಯದ. ನಾನು ಹೆಸರು ಹೇಳಲಿಕ್ಕೆ ನನಗೆ ನಾಚಿಕೆ ಆಗುವಂಥ ಅಷ್ಟು ಮಟ್ಟಿಗೆ ಅವರು ಲೋ ಲೆವೆಲ್ದಾಗ ಮಾತಾಡ್ತಾ ಇದ್ದಾರೆ.